ಹಾಯ್. ಇವಾಗ ಟೈಮ್ ಬಂದು 10 ಗಂಟೆ. ಇಷ್ಟು ರಾತ್ರಿಗೆ ಎಲ್ಲಿ ಹೊರಟ್ರಿ ಅಂತ ಅನ್ಕೋಬೋದು ನೀವು. ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ ಹೊರಡೋಕ್ಕೆ. ಕಡಲೆಕಾಯಿ ಪರಿಷೆಗೆ ಹೊರಟಿದ್ದೀನಿ. ಇಷ್ಟು ರಾತ್ರಿ ಅಂತ ಅನ್ಕೋಬೋದು ನೀವು. ಹಬ್ಬ ಆಲ್ರೆಡಿ 2-3 ದಿನ ಮುಂಚೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಏನೆಲ್ಲ ಐಟಮ್ ಬಂದಿದೆ, ಎಷ್ಟು ಜನ ಇರ್ತಾರೆ, ಎಷ್ಟು ಕ್ರೌಡ್ ಇದೆ ಎಲ್ಲ ನೋಡ್ಕೊಂಬರೋಣ ಬನ್ನಿ. ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ನಾವು ಬಂದಿದ್ದು 10 ಗಂಟೆ ಆದ್ದರಿಂದ ದೇವಸ್ಥಾನ ಆಲ್ರೆಡಿ ಕ್ಲೋಸ್ ಆಗಿತ್ತು. ದೇವಸ್ಥಾನದ ಪಕ್ಕದಲ್ಲಿ ಬೆಲ್ಲದ ಪರಿಷೆ ಅಂತ ಬೆಲ್ಲದಲ್ಲೇ ಎಲ್ಲ ಮಾಡಿರುವಂತಹ ಅಂದರೆ ಡೆಕೋರೇಷನ್ ಎಲ್ಲ ಮಾಡಿದರು. ಬಸವನೆಲ್ಲ ಅದು ಎಲ್ಲ ಫುಲ್ ಬೆಲ್ಲದಲ್ಲೇ ಮಾಡಿದರು. ತುಂಬ ವೆರೈಟಿದ್ದು ಬೆಲ್ಲ ಇತ್ತು ಅಲ್ಲಿ. ನಾನು ಇಷ್ಟೊಂದು ವೆರೈಟಿ ಬೆಲ್ಲ ನಾನು ನೋಡಿರಲಿಲ್ಲ. ಈ ಬೆಲ್ಲದಲ್ಲಿ ಮಾಡಿರುವಂತಹ ಏನು ಡೆಕೋರೇಷನ್ ಇದೆ ಅದು ನನಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದರು. ಅವರ ಕ್ರಿಯೇಟಿವಿಟಿ ನಂಗೆ ತುಂಬ ಇಷ್ಟ ಆಯಿತು. ನಿಮಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಒಂದು ವ್ಯಾಪಾರ ಆದರೂ ಕೂಡ ಅವರ ಒಂದು ವ್ಯಾಪಾರ ಮಾಡುವ ಒಂದು ಶೈಲಿ ತುಂಬ ಇಷ್ಟ ಆಯಿತು ನನಗೆ. ಎಷ್ಟು ಯೋಚನೆ ಮಾಡಿ ಈ ಥರ ಎಲ್ಲ ಮಾಡ್ತಾರೆ ಅಂದರೆ ತಮ್ಮ ವಸ್ತುವನ್ನು ಮಾರಾಟ ಮಾಡುವುದಕ್ಕೋಸ್ಕರ ಎಷ್ಟು ಒಂದು ಯೋಚನೆ ಕ್ರಿಯೇಟಿವಿಟಿ ತೋರಿಸ್ತಾರೆ ಅಂತ ಅನ್ನಿಸ್ತು ನನಗೆ. ಅದರಿಂದ ನಾವು ಕೂಡ ನಮಗೂ ಕೂಡ ಒಂದು ಸ್ಫೂರ್ತಿ ಸಿಗುತ್ತೆ ಹೊಸತನವನ್ನು ತರೋದಕ್ಕೆ ಅಂತ ನಾನು ಅನ್ಕೋತೀನಿ. ನನಗೆ ಇದರಲ್ಲಿ ಪರ್ಸನಲ್ ಆಗಿ ಬ್ಲ್ಯಾಕ್ ಕಲರ್ ಬೆಲ್ಲ ಅಂದರೆ ಕಪ್ಪು ಬೆಲ್ಲ ನನಗೆ ತುಂಬ ಇಷ್ಟ ಆಯಿತು. ನಿಮಗೆ ಯಾವ ಥರದ ಬೆಲ್ಲ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ₹20 ಹೊಲಸಲಿಗೆ ಮಾರಾಟ ಇಲ್ಲಿ, ಹೊಲಸಲಿಗೆ ಮಾರಾಟ ಇಲ್ಲಿ. ₹20 ಮುತ್ತಿನ ಸರಗಳು ₹30, ₹50. ನಮ್ಮ ಹೆಣ್ಮಕ್ಳಿಗೆ ಇಷ್ಟ ಆಗುವಂತಹ ಐಟಮ್ಗಳು. ಹಬ್ಬದಲ್ಲಿ ನಾವೇನು ತಗೋತೀವೋ ಬಿಡ್ತೀವೋ ನಮಗೆ ಗೊತ್ತಿಲ್ಲ, ಆದರೆ ನಾವು ಅದನ್ನು ಅದೇನು ಹೇಳ್ತಾರೆ ಅದನ್ನು ಅಲ್ಲೇನಿದೆ ಇಲ್ಲೇನಿದೆ ಅನ್ನೋ ಒಂದು ಕುತೂಹಲ ನಮಗೆ ಜಾಸ್ತಿ ಇರುತ್ತೆ ಅಂತ ನಾನು ಅನ್ಕೋತೀನಿ. ಫೇಸ್ ಮಾಸ್ಕ್ಗಳು ಬಂದಿದ್ವು, ವೆರೈಟೀಸ್ ಆಫ್ ಫೇಸ್ ಮಾಸ್ಕ್ ಬಂದಿತ್ತು. ಬನ್ನಿ ಮುಂದೆ ಹೋಗೋಣ, ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ. ನಾನು ಹಬ್ಬ ಶುರು ಆಗೋದಕ್ಕಿಂತ 1-2 ದಿನ ಮುಂಚೆ ಬಂದಿದ್ದೆ, ಹಾಗಾಗಿ ಅಷ್ಟೊಂದು ಕ್ರೌಡ್ ಏನು ಇರಲಿಲ್ಲ. ಐಟಮ್ ಕೂಡ ಅಷ್ಟೊಂದೇನು ಇರಲಿಲ್ಲ ಅಂತ ಅನ್ನಿಸ್ತು ನನಗೆ. ನನಗೆ ಹಬ್ಬ ಅಂದರೆ ತುಂಬ ಇಷ್ಟ. ಹಬ್ಬದಲ್ಲಿ ತಿರುಗೋದು ಅಂದರೂ ಕೂಡ ನನಗೂ ತುಂಬ ಇಷ್ಟ. ಬೇರೆ ಹಬ್ಬ ಎಲ್ಲ ಬೆಂಗಳೂರಲ್ಲಿ ನಡೆಯುತ್ತೆ ಅಂತ ನಂಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ಬಟ್ ಈ ಹಬ್ಬ ನಮ್ಮನೆ ನಿಯರೆಸ್ಟ್ ಇರೋದ್ರಿಂದ ಈ ಹಬ್ಬಕ್ಕೆ ಹೋಗ್ತೀನಿ ನಾನು. ನಿಮ್ಮೂರಲ್ಲೆಲ್ಲ ಯಾವ್ಯಾವ ಹಬ್ಬ ನಡೆಯುತ್ತೆ, ಹಾಗೆ ಹಬ್ಬ ಅಂದರೆ ಯಾರಿಗಿಷ್ಟ, ಹಬ್ಬದಲ್ಲಿ ತಿರುಗಾಡೋದು ಅಂದರೆ ಯಾರಿಗಿಷ್ಟ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಮುಖ್ಯ, ಹಾಗೆ ಕಮೆಂಟ್ ಕೂಡ. ಇಲ್ಲಿ ಯಾವುದೇ ಐಟಮ್ ತೊಗೊಂಡ್ರು ₹20 ಅಂತ ಹಾಕಿದರು. ಹಬ್ಬ ಇನ್ನೂ ಶುರು ಆಗಿಲ್ಲದೆ ಇರೋದರಿಂದ ಅಷ್ಟೊಂದು ತಿರುಗಾಡೋದಕ್ಕೇನು ತೊಂದರೆ ಆಗಲಿಲ್ಲ ನಮಗೆ. ಇಲ್ಲದಿದ್ದರೆ ಆಚೆ ಈಚೆ ಹೋಗಬೇಕಾದ್ರೆ ½ an hour ಬೇಕಾಗಿತ್ತು, ಒಂದು ಕಡೆಯಿಂದ ಮತ್ತೊಂದು ಕಡೆ ಪಾಸ್ ಆಗಬೇಕಿದ್ರೆ. ಈ ಜಾತ್ರೆನ ನನಗೆ ಯಾಕೆ ಇಷ್ಟ ಅಂತ ಹೇಳಿದ್ರೆ, ಎಲ್ಲ ಥರದ ಐಟಮ್ಗಳನ್ನು ಒಂದೇ ಕಡೆ ತಂದ್ಕೊಂಡು ವ್ಯಾಪಾರ ಮಾಡ್ತಾರೆ. ನಮಗೆ ಇಷ್ಟ ಆಗುವಂಥದ್ದನ್ನು ನಾವು ಅಲ್ಲಿ ಹುಡುಕಿ ತಗೋಬೋದು ಅಂತ, ಒಂದೇ ಕಡೆ ಸಿಗುತ್ತೆ ಅನ್ನೋದಕ್ಕೆ.
ನಿಯರೆಸ್ಟ್ ಇರೋರು ಯಾರೆಲ್ಲ ಬಂದಿದ್ರಿ ಹಬ್ಬಕ್ಕೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಬ್ಬದ ಮೊದಲನೇ ದಿನ ಹಾಗೆ ಹಬ್ಬದ ದಿನ ಹಾಗೆ ಹಬ್ಬದ ನಂತರದ ದಿನ 3 ದಿನವೂ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಹಾಗಾಗಿ ನಾನು ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು 1-2 ಡೇಸ್ ಮುಂಚೆನೇ ಹೋದೆ. ಡೆಕೋರೇಷನ್ ಐಟಮ್ ಕೂಡ ತುಂಬ ಬಂದಿತ್ತು. ಹೆಣ್ಮಕ್ಳಿಗಂತೂ ಈ ಹಬ್ಬ ಮಾಡಿಸಿದ್ದು ಅಂತ ಅನ್ಕೋತೀನಿ ನಾನು. ಅವ್ರಿಗೆ ಬೇಕಾಗಿರೋ ಐಟಮ್ ಎಲ್ಲ ಸಿಗುತ್ತೆ, ಕಿಚನಿಂದ ಹಿಡಿದು ಡೆಕೋರೇಷನ್ ಐಟಮಿಂದ ಹಿಡಿದು ಎಲ್ಲ ಕೂಡ. ಸುತ್ತಾಡಿ ಸಾಕಾದರೆ ಅಲ್ಲಿ ತಿನ್ನೋಕ್ಕೆ ಕೂಡ ಐಟಮ್ ಇದೆ. ತುಂಬ ವೆರೈಟಿ ತಿನ್ನೋದಕ್ಕೆ ಐಟಮ್ ಇತ್ತು. ಸ್ವೀಟ್ ಕಾರ್ನ್ ಆಗಿರ್ಬೋದು, ಹಾಗೆ ಆಲೂ ಟ್ವಿಸ್ಟರ್ ಆಗಿರ್ಬೋದು, ಮಸಾಲ ಪಾಪಡ್ ಆಗಿರ್ಬೋದು, ಹೀಗೆ ತುಂಬ ವೆರೈಟೀಸ್ ಇತ್ತು. ಆ ಚಿಕ್ಕ ಹುಡುಗನ ಮುಖದಲ್ಲಿರುವ ಖುಷಿ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಆ ಒಂದು ಸಣ್ಣ ಕ್ಲಿಪ್ಪಿಂಗ್ ನಾನು ತೊಗೊಂಡೆ. ಮಕ್ಕಳಿಗೆ ಇಂಥವೆಲ್ಲ ಆಟ ಆಡೋದು ಅಂದರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ. ಎಷ್ಟೊಂದು ಕಿಚನ್ ಐಟಮ್ಸ್ ಬಂದಿತ್ತು ಅಂದರೆ ಎಷ್ಟೊಂದೆಲ್ಲ ಐಟಮ್ ಬಂದಿದೆ ಅಲ್ವಾ. ಕಡಲೆಕಾಯಿ ಅಂತೂ ತುಂಬ ವೆರೈಟಿಯಲ್ಲೂ ಕೂಡ ಬಂದಿತ್ತು, ಹಾಗೆ ತುಂಬ ಕೂಡ ಬಂದಿತ್ತು. ಇನ್ನೂ ಕೂಡ ಬರಬಹುದು. ಈ ತೆಂಗಿನಕಾಯಿ ಸ್ವಲ್ಪ ವಿಶೇಷವಾಗಿತ್ತು. ನಿಮಗೆ ಯಾವ ಥರದ ಐಟಮ್ಗಳು ತುಂಬ ಇಷ್ಟವಾದವು ಅಂತ ನನಗೆ ಕಮೆಂಟ್ ಮಾಡಿ. ಇನ್ನೂ ಏನೆಲ್ಲ ಐಟಮ್ ಬಂದಿದೆ ಅಂತ ನೋಡೋಣ ಬನ್ನಿ.
ಚಿಕ್ಕ ಮಕ್ಕಳು ಇರಬೇಕಾದ್ರೆ ನಾವು ಇದನ್ನೆಲ್ಲ ತಿಂದಿದ್ದು ನೆನಪಾಯಿತು. ಕಾಟನ್ ಕ್ಯಾಂಡಿ ಅವರು ಫ್ರೆಶ್ಶಾಗಿ ಮಾಡಿಕೊಡ್ತಾಯಿದ್ರು. ಕೆಲವು ಐಟಮ್ಗೆಲ್ಲ ಅವರು ಫಿಕ್ಸ್ ಮಾಡ್ಕೊಂಡಿದ್ರು, ಇಂತಿಷ್ಟೇ ದುಡ್ಡು ಅಂತ. ಇಲ್ಲಿ ಯಾವುದೇ ತಗೊಂಡ್ರು 100 ರೂಪಾಯಿ ಅಂತ ಹಾಕಿದರು. ಇವಾಗ ನಾವು ದೇವಸ್ಥಾನದ ಹತ್ತಿರ ಬರ್ತಾಯಿದ್ದೀವಿ. ದೇವಸ್ಥಾನದ ಪಕ್ಕದಲ್ಲೇ ಈ ಥರ ಆಟ ಆಡೋದನ್ನು ಹಾಕಿದರು. ಅದು ತುಂಬ ಲೈಟಿಂಗ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಿತ್ತು. ಚಿಕ್ಕ ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿತ್ತು ಆಟ ಆಡೋದೆಲ್ಲ. ಬನ್ನಿ ಹತ್ತಿರದಿಂದ ನೋಡ್ಕೊಂಬರೋಣ. ಚಿಕ್ಕ ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೆ ಕೂಡ ಇತ್ತು ಆಟ ಆಡೋದೆಲ್ಲ. ಇಲ್ಲಿ ಚಿಕ್ಕವರು ದೊಡ್ಡವರು ಎಲ್ಲ ಕೂತ್ಕೊಂಡಿದ್ರು ಟ್ರೈನಲ್ಲಿ. ಈ ಲೈಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರಲ್ಲ. 11 o'clock ಆಗ್ತಿದ್ದಂಗೆ ಎಲ್ಲ ಕ್ಲೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಯಾವಾಗಲೂ ಇಷ್ಟೊತ್ತಿಗೆ ಬಂದಿದ್ದಿಲ್ಲ, ನನಗೆ ಅಷ್ಟೊಂದೇನು ಗೊತ್ತಿರಲಿಲ್ಲ ಕ್ಲೋಸ್ ಮಾಡ್ತಾರೆ ಅಂತ. ಇದೇ ಫಸ್ಟ್ ಟೈಮ್ ನಾನು ಈ ಟೈಮಲ್ಲಿ ಹೋಗ್ತಾ ಇರೋದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ನೂ ನಿಮಗೆ ಇಷ್ಟ ಆಗುವಂತಹ ವಿಡಿಯೋವನ್ನು ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನೀವೆಲ್ಲರೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಬನ್ನಿ ಮನೆಗೆ ಹೋಗೋಣ. ಇವಾಗಷ್ಟೇ ಮನೆಗೆ ಬಂದ್ವಿ. ಈಗ ಟೈಮು 12ಕ್ಕೆ 10 ನಿಮಿಷ ಇದೆ. ಹಬ್ಬ ನಾಳೆಯಿಂದ ಸ್ಟಾರ್ಟ್ ಆಗೋದ್ರಿಂದ ಇವಾಗೆಲ್ಲ ಕ್ಲೋಸ್ ಆಯಿತು. ಸೊ ಇವಾಗ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.